ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಅಗ್ಯಾರೋ ವಾಲ್ಯೂಮೈಸರ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇರುವ ಪಿಕ್ಚರ್ ಬಂದು ನಾನು ಹೇರ್ ವಾಶ್ ಮಾಡದೇ ಇರೋ ಮುಂಚೆ. ಸೊ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದಮೇಲೆ ಹೀಗೆ ಕಾಣಿಸುತ್ತೆ. ಸೊ ನಾನು ಈಗ ಏನು ಮಾಡ್ತಿದ್ದೀನಿ ಅಂದರೆ ಮೊದಲಿಗೆ ಸ್ಟ್ರೀಕ್ಸ್ ಅವರ ಶೈನ್ಗೆ ಹೇರ್ ಸಿರಮ್ನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಶೈನ್ ಬರುತ್ತೆ. ಸೊ ಆದ್ದರಿಂದ ನಾನು ಮೊದಲಿಗೆ ಸಿರಮ್ ಯೂಸ್ ಮಾಡ್ಕೊತೀನಿ. ಕೆಲವೊಂದು ಡ್ರಾಪ್ಸ್ ಹಾಕಿ ನಿಮ್ಮ ಹೇರ್ಸ್ಗೆಲ್ಲ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಹೀಗೆ ಅಪ್ಲೈ ಮಾಡ್ತಾ ಹೋಗಿ. ಸೊ ನಾನು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ ಹೇರ್ಸ್ನ. ಸೊ ಒಂದು ಕಡೆ ಎಲ್ಲ ಅಪ್ಲೈ ಮಾಡ್ಕೊತಿದ್ದೀನಿ ಈಗ ಚೆನ್ನಾಗಿ. ಸೊ ನೀವು ನೋಡ್ತಿರ್ಬೋದು ಫುಲ್ ಹೇರ್ಸ್ ಕೆಳಗೆವರೆಗೂ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಶೈನಿಂಗ್ ಕೂಡ ಕೊಡುತ್ತೆ ಮತ್ತು ನಿಮಗೆ ಸಿಕ್ ಬಿಡಿಸ್ಕೊಳ್ಳೋಕೆ ಕೂಡ ಆಗುತ್ತೆ. ಸೊ ನೀವು ನೋಡ್ತಿದ್ದೀರಾ, ನಾನು ಹಾಗೆ ಸಿರಮ್ ಆದ ನಂತರ ವೆಟ್ ಹೇರ್ಸ್ನೇ ಸ್ವಲ್ಪ ಬಾಚಿನ್ಗೇನಲ್ಲಿ ಸಿಕ್ ಬಿಡಿಸ್ಕೋತಿದ್ದೀನಿ. ನಾನು ಜಾಸ್ತಿ ವುಡನ್ ಕೊಂಬೆ ಯೂಸ್ ಮಾಡ್ತೀನಿ, ದೊಡ್ಡ ದೊಡ್ಡ ಹಲ್ಲಿರೋದು. ಮತ್ತು ನೆಕ್ಸ್ಟು ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಮಸ್ಟ್ ಅಂತ ಹೇಳ್ಬೋದು. ನೀವು ಯಾವುದೇ ರೀತಿ ವಾಲ್ಯೂಮೈಸರ್ ಆಗಿರಲಿ, ಸ್ಟ್ರೈಟ್ನರ್ ಆಗಿರಲಿ, ಏನಾದರೂ ಯೂಸ್ ಮಾಡೋ ಮುಂಚೆ ಹೀಟು ನಿಮ್ಮ ಹೇರ್ಸ್ಗೆ ಕೊಡೋ ಮುಂಚೆ ನೀವು ಪ್ರೊಟೆಕ್ಟೆಂಟ್ ಸ್ಪ್ರೇ ಹಾಕೋದು ತುಂಬಾ ಮುಖ್ಯ. ಸೊ ನಾನು ಹೀಗೆಲ್ಲ ಹಾಕೋತಿದ್ದೀನಿ ಪೂರ್ತಿ ಹೇರ್ಗೆ. ಸೊ ನೀವು ನೋಡ್ತಿರ್ಬೋದು ಹೇರ್ ಸಿರಮ್ ಹಾಕಿರೋದ್ರಿಂದ ಕೂಡ ಸ್ವಲ್ಪ ಶೈನಿ ಟೆಕ್ಸ್ಚರ್ ಬಂದಿದೆ. ಸೊ ಈಗ ನಾನು ವಾಲ್ಯೂಮೈಸರ್ ಹಿಡ್ಕೊಂಡು ನೀವು ನೋಡ್ತಿರ್ಬೋದು, ಈ ವಾಲ್ಯೂಮೈಸರ್ನ ನೀವು ನಿಮ್ಮ ವೆಟ್ ಹೇರ್ಗೆ ಲೈಕ್ ಆಲ್ಮೋಸ್ಟ್ 30% ಡ್ರೈ ಆಗಿದ್ರೂ ಸಾಕು, ಮೋಸ್ಟ್ಲಿ 70% to 50% ವೆಟ್ ಇದ್ರೂ ಪರವಾಗಿಲ್ಲ. ನೀವು ಆರಾಮಾಗಿ ನಿಮ್ಮ ವಾಲ್ಯೂಮೈಸರಿಂದ ಸುಮ್ಮನೆ ಹಾಗೆ ನೀವು ಯಾವ ರೀತಿ ಬಾಚ್ಕೋತೀರಲ್ವ ಹಾಗೆ ಬಾಚ್ತಾ ಬರ್ಬೋದು. ನೀವು ನೋಡ್ತಿರ್ಬೋದು ನಾನು ಪೂರ್ತಿ ಮಾಡಿಕೊಂಡೆ, ಅಂದರೆ ಪೂರ್ತಿ ಹೇರ್ಸ್ಗೆಲ್ಲ ನಾನು ಮಾಡ್ಕೊಂಡಿಲ್ಲ, ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ನನಗೆ ಸ್ವಲ್ಪ ಲೇಟ್ ಆಗ್ತಿತ್ತು. ಸೊ ಸುಮ್ಮನೆ ನಿಮ್ಗೆ ಮಾಡಿ ತೋರಿಸೋಣ ಅಂತ ಇದೇ ಮೊದಲ ಬಾರಿ ನಾನು ಯೂಸ್ ಮಾಡ್ತಿರೋದು. ಸೊ ಹೇಗೆ ಬಂದಿದೆ ಅಂತ ನಿಮ್ಗೆ ತೋರ್ಸೋಕ್ಕೆ ಮಾಡಿದೆ. ಸೊ ಹೀಗೆ ಬಂದಿರುತ್ತೆ. ನೀವು ಇಲ್ಲಿ ಡಿಫ್ರೆನ್ಸ್ ನೋಡ್ತಿರ್ಬೋದು. ನಾನು ಹೇರ್ ವಾಶ್ ಮಾಡೋ ಮುಂಚೆ, ವಾಶ್ ಮಾಡಿದ್ಮೇಲೆ ಹಾಗೂ ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡು ವಾಲ್ಯೂಮೈಸರಿಂದ ಸ್ವಲ್ಪ ಮೇಲೆ ಮಾಡ್ಕೊಂಡಿರೋದು ಹೇಗೆ ಕಾಣಿಸಿದೆ ಅಂತ. ಬಟ್ ನಾನು ಫಸ್ಟ್ ಟೈಮ್ ಹೇಗಿರುತ್ತೆ ಅಂತ ನೋಡೋದ್ರಿಂದ ಪೂರ್ತಿಯಾಗಿ ಮಾಡಿಲ್ಲ. ಮುಂದಿನ ವೀಡಿಯೋದಲ್ಲಿ ಖಂಡಿತ ಮಾಡಿ ತೋರಿಸ್ತೀನಿ. ಧನ್ಯವಾದ.